ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಸುಮಾರು ದಿವಸ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನಮ್ಮ ಬೆಕ್ಕುಗಳನ್ನ ತೋರಿಸಿನೂ ಕೂಡ ತುಂಬ ದಿವಸ ಆಯಿತು. ನನಗೆ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು ಒಬ್ಬರು, ನಿಮ್ಮ ಬೆಕ್ಕುಗಳು ಹೇಗಿದೆ ಗಾಯತ್ರಿ ಅಂತೇಳಿ. ನೋಡಿ ಇವಾಗ ಹೇಗಿದ್ದಾವೆ ಅಂತೇಳಿ. ಅವು ಟೆರೆಸ್ ಮೇಲೇ ಇರೋದು ಮರಿಗಳು, ಅವು ಆಚೆ ಎಲ್ಲ ಬರಲ್ಲ. ಅಮ್ಮ ಮಾತ್ರ ಮೇಲೆ ಕೆಳಗೆಲ್ಲ ಓಡಾಡ್ಕೊಂಡಿರತ್ತೆ. ತುಂಬ ಕ್ಯೂಟಾಗಿದೆ ಬೆಕ್ಕಿನ ಮರಿಗಳು, ಹಾಗೆ ಅಷ್ಟೇ ಚುರುಕಾಗಿ ಕೂಡ ಇದೆ. ಅದು ತುಂಬ ಶಾರ್ಪಾಗಿದೆ. ಹಾಗೆಯೇ ನಾನು ಕೆಲವೊಂದು ವಿಷಯಗಳನ್ನು ಮಾತಾಡಬೇಕು. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದು ಹೆಣ್ಮಕ್ಳಿಗಂತೂ ತುಂಬ ಉಪಯೋಗ ಆಗುವಂಥದ್ದು ಅಂತ ಅಂದ್ಕೊಳ್ತೀನಿ. ನನ್ನ ಯೋಗ ಕ್ಲಾಸಿಗೆ ಬರೋರೊಬ್ಬರು ಅವರ ಜೀವನದ ಒಂದು ಕಥೆನ ಹೇಳ್ಕೊಂಡ್ರು. ಅದ್ರ ಕೇಳಿದಾಗ ನನಗೆ ತುಂಬಾ ನೋವಾಯಿತು. ಜೊತೆಗೆ ಜೀವನ ಹೀಗೂ ಇರುತ್ತಾ ಇವಾಗ ಅಂತ ಅನ್ನಿಸ್ತು. ನಂಗೆ ಗೊತ್ತಿರಲಿಲ್ಲ ಹೀಗೆಲ್ಲ ಇರುತ್ತೆ ಅಂತೇಳಿ. ಅದನ್ನ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಎಷ್ಟೋ ಜನರ ಬದುಕಲ್ಲಿ ಪಾಪ ಆ ರೀತಿ ನಡೆಯುತ್ತೆ. ತಿಂಡಿಗೆ ನಾನೀಗ ಸಾಂಬಾರು ದೋಸೆ ಮಾಡ್ತಾಯಿದ್ದೀನಿ. ನೋಡಿ, ಒಳ್ಳೆ ಗೂಡಾಗಿ ಬಂದಿದೆ. ಈ ಸಾಂಬಾರು ದೋಸೆನ ಬೆಣ್ಣೆ ತುಪ್ಪ ಜೊತೆಗೂ ಕೂಡ ತಿನ್ಬೋದು. ಯಾಕೆಂದರೆ ಇದಕ್ಕೆ ನಾವು ಎಲ್ಲ ಮಸಾಲೆ ಹಾಕಿಟ್ಟಿರ್ತೀವಲ್ಲ, ಬೇರೆ ಏನು ಹಾಕ್ಕೋಬೇಕಂತಿಲ್ಲ. ಖಾರ ಪ್ರಿಯರಾದರೆ ಇನ್ನೂ ಸ್ವಲ್ಪ ಖಾರ ಚಟ್ನಿ ಮಾಡಿಕೊಂಡು ತಿನ್ಬೋದು. ಇದಕ್ಕೇ ಖಾರ ಹಾಕಿರ್ತೀವಿ. ಈ ಕಡೆ ಮಜ್ಜಿಗೆ ಕೂಡ ಕಡಿಯೋದಕ್ಕೆ ಹಾಕಿದ್ದೆ. ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಮನೆ ಖರ್ಚಿಗೆ ಸಾಕಾಗುವಷ್ಟು ತುಪ್ಪನ ನಾನು ಮನೇಲೇ ರೆಡಿ ಮಾಡ್ಕೋತೀನಿ. ಅಷ್ಟು ಬೆಣ್ಣೆ ರೆಡಿಯಾಗಿದೆ ಇಲ್ಲಿ. ಈ ಸರಿ ಊರಿಂದ ತಂದಿರೋ ತುಪ್ಪ ಇರೋದ್ರಿಂದ ಈ ಬೆಣ್ಣೆನ ಕರಗಿಸ್ಬಿಟ್ಟು ದೇವ್ರ ದೀಪ ಹಚ್ಚೋದಕ್ಕೆ ತುಪ್ಪ ರೆಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಷ್ಟು ಗಲೀಜಾಗಿ ಓಪನ್ ಮಾಡಿದ್ದೀನಿ ಕವರ್ನ. ಆ ತೇವ್ ತೆಗಿಯೋಕ್ಕಾಗ್ತಾ ಇರಲಿಲ್ಲ. ಸೊ ಫಸ್ಟ್ ವಾಟರ್ ಮೆಲನ್ ಕೂಲಿಂಗ್ ಸನ್ಸ್ಕ್ರೀನ್ ಡಾಟ್ ಆ್ಯಂಡ್ ಕೀದು. ಇವಾಗ ಚಳಿಗಾಲ ಬಂದಿರೋದ್ರಿಂದ ವಾಟರ್ ಮೆಲನ್ ಕೂಲಿಂಗ್ ಸನ್ಸ್ಕ್ರೀನ್ ಒಂದು ತೊಗೊಂಡಿದ್ದೀನಿ, ವಾಟರ್ ಮೆಲನ್ದು. ಆಮೇಲೆ ಇದು ವಾಟರ್ ಮೆಲನ್ ಕೂಲಿಂಗ್ ಐಸಿ ಜೆಲ್ ಮಾಯಿಶ್ಚರೈಸರ್, ಅದು ಡಾಟ್ ಆ್ಯಂಡ್ ಕೀ. ಇದಷ್ಟು ಡಾಟ್ ಆ್ಯಂಡ್ ಕೀ ಇದೆ. ಇದು ವಾಟರ್ ಮೆಲನ್ನೇ. ಇದಕ್ಕೆ ಈ ಥರ ಬಂದಿದೆ ಹಾಕೊಳ್ಳೋಕ್ಕೆ. ಆ್ಯಂಡ್ ಇದು ಲಿಪ್ ಮಾಸ್ಕ್, ರಾತ್ರಿ ಹಾಕ್ಕೊಂಡು ಮಾಡ್ಕೊಂಡು ಬೆಳಗ್ಗೆ ಪೀಲ್ ಮಾಡ್ಬೋದು. ಆ್ಯಂಡ್ ಇದು ಸ್ಟ್ರಾಬೆರಿ ಬ್ರೈಟ್ ಫೇಸ್ ಸೀರಮ್. ಪ್ಯಾಕೇಜಿಂಗ್ ಇಷ್ಟ ಚೆನ್ನಾಗಿತ್ತು. ಇದು ಯಾವುದೋ ಪ್ರಮೋಷನ್ ವಿಡಿಯೋ ಅಲ್ಲ, ಮತ್ತೆ ನಾನು ಸುಮ್ಮನೆ ತಗೊಂಡು ಮಾಡಿದ್ದು ಮಕ್ಕಳಿಗೆ ಅಂತೇಳಿ ತರಿಸಿದ್ದು. ಅಷ್ಟು ಮಸ್ತದು ಸ್ಮೆಲ್ಲು. ಸ್ಟ್ರಾಬೆರಿ ಇದು 3 ವಾಟರ್ ಮೆಲನ್ನು, ಇದು ಮತ್ತು ಇದು ಸ್ಟ್ರಾಬೆರಿ. ಇದು ಅಲ್ಲ, ಇದು ವಾಟರ್ ಮೆಲನ್, ಇದೊಂದೇ ಸ್ಟ್ರಾಬೆರಿ. ಡಬ್ಬೆ ಇದು ಅದೇ ಪ್ಯಾಕೇಜಿಂಗ್ ಸಖತ್ತಾಗಿತ್ತು. ಎಷ್ಟು ಕ್ಯೂಟಾಗಿತ್ತು. ಎಲ್ಲದಕ್ಕೂ ಈ ಥರ ಇದ್ದು ಸ್ಟೈಲ್. ಅದು ಕ್ಯಾಪ್ ಇದೆ, ಇದು ತಲೆಗೆ ಕ್ಯಾಪ್ ತರ ಹ್ಯಾಟ್ ಟೈಪ್. ಆಮೇಲೆ ಇದಕ್ಕೆ ಫ್ರೀಯಾಗಿ ಬಂದಿತ್ತು. ಅದಂತ ಮೊಸರಾಗಿರೋ ಕ್ರೀಮ ಅನಿಸ್ತು ನೋಡೋಕೆ ಕೊಡು. ಎಲ್ಲರೂ ಚಂದಕ್ಕಿದು ಪ್ಯಾಕೇಜ್. ತೋಸಿನ್ಕಿ ಲೈಕ್ ಸ್ಕೂಪ್ ಮಾಡೋದು ಅದನ್ನು. ಇದಕ್ಕೆ ಇದು ಎರಡಕ್ಕೆ ಡಿಫ್ರೆನ್ಸ್ ಏನು? ಆರುಷಿ, ಆ ಕಾರ್ನರಲ್ಲಿ ನಿನ್ನ ಬ್ಯಾಗ್ಗಳೆಲ್ಲ ಮೊದಲು ಸರಿ ಇಟ್ಗ ನೀನು. ಬುಕ್ಸು ಬ್ಯಾಗ್ ಅಲ್ಲವ. ನೋಡ್ಲಿ ಒಂಥರ ಚಂದಿತ್ತು. ಹ್ಯಾಟ್ ಅದಕ್ಕೆ ಇದು ವಾಟರ್ ಮೆಲನ್. ಎಷ್ಟು ಒಳ್ಳೆ ಸ್ಮೆಲ್ ಇತ್ತು. ಒಳ್ಳೆ ಸ್ಮೆಲ್ ಇತ್ತು. ವಾಟರ್ ಮೆಲನ್ ಇದೊಂದೇ ಸ್ಟ್ರಾಬೆರಿ.
ಇದ್ರ ಸಂತಿಗೆ ಬಂದ ಅಲ್ಲ ಅದು ಫ್ರೀಯಾಗಿ ಬಂದಿತ್ತು. ಬಯೋಟಿಕ್ ಇದು ಬೇರೆ ಬ್ರ್ಯಾಂಡ್. ಹೌದು ಫ್ರೀಯಾಗಿ ಇವಾಗ ಮೋಡ ನೋಡಿದರೆ ಜೋರಾಗಿ ಮಳೆ ಬರುತ್ತೇನೋ ಅನ್ನೋ ಥರ ಅನಿಸ್ತಾ ಇದೆ. ಅದಕ್ಕೆ ಬಟ್ಟೆ ಎಲ್ಲ ತೆಕ್ಕೊಂಡು ಹೋಗೋಣ ಅಂತ ಬಂದೆ. ಟವೆಲ್ಗಳೆಲ್ಲ ತೊಳೆದು ಹಾಕಿದ್ದೆ, ಎಲ್ಲ ಗಾಳಿಗೆ ಒಣಗ್ಕೊಂಡಿದೆ. ಅದಕ್ಕೆ ಇವಾಗ ಬೇಗ ಬೇಗ ಇದನ್ನ ತೆಕ್ಕೊಂಡು ಹೋಗ್ಬಿಡ್ತೀನಿ. ಮಳೆ ಸ್ಟಾರ್ಟ್ ಆದರೆ ಮತ್ತೆ ಒಣಗ್ಸೋದು ಕಷ್ಟ. ಇವಾಗ ನಮ್ಮ ಆರುಷಿ ನನ್ನ ಗಾಡಿ ಓಡಿಸೋದಂತೆ ಅವಳೀಗ. ಸೈಕಲ್ ಓಡಿಸೋಷ್ಟು ಹೋಗೋದು ಲೈಟ್ ವೆಯ್ಟ್ ಇರ್ತಲ್ಲ, ನೀನು ತೆಗಿಯೋಕ್ಕಾರೆ ತೆಗೆದಂತೂ ಇಲ್ಲ. ಅದ್ರ ಮೇಲೆ ಕೂತು ಸ್ಟ್ಯಾಂಡ್ ಹಾಕಿ ತೋರಿಸಿದ್ನಲ್ಲ ಇಷ್ಟೊತ್ತವರೆ ಹೆಂಗೆ ಮಾಡೋಳು. ಮೊದಲು ಕೂತ್ಗಳು ಅದ್ರ ಮೇಲೆ. ಈಗ ಎರಡು ಕಡೆ ಹಿಡ್ಕ, ಈ ಸೈಡ್ ಗಾಡಿ ತಿರ್ಸ್ಕೊ ಸ್ವಲ್ಪ. ಎರಡು ಕಡೆ ಇದ್ರ ಬ್ರೇಕ್ ಇದು ಫಸ್ಟ್ ಹೇಳಿದ್ಮೇಲೆ ಬೆರಳಂಗೆ ಇಟ್ಕೊಳ್ಳಿ. ಈಗ ಸ್ಟ್ಯಾಂಡ್ ತೆಗಿಯ, ಈಗ ಸ್ಟ್ಯಾಂಡ್ ತೆಗಿ ಹಂಗೆ. ಈಗ ಗಾಡಿ ಹೆಂಗೆ ಸ್ಟಾರ್ಟ್ ಮಾಡೋ ತೋರಿಸಿದ್ಮೇಲೆ ಈಗ ಅದೇ ನಿಂಗೆ ಇಷ್ಟೊತ್ತಿನವ್ರೆ ಅದೇ ಅಲ್ಲ ಹೇಳ್ಕೊಟ್ಟದ್ದು. ಹೋಗ್ತಾರೆ ನೀವು ಹಾಗೆ ಸ್ಟ್ಯಾಂಡ್ ಆಗ್ತಾ ಇಲ್ಲ ತಿರ್ಸ್ಬಿಡೋಣ. ಗಾಡಿ ಬಿದ್ದೋಕ್ ನಂದು 14 ವರ್ಷ ಆಯ್ತು ನನ್ನ ಗಾಡಿಗೆ. ಎಷ್ಟು ಚಲೋ ಇಟ್ಕೊಳದೆ. ಈಗಲೇ ಸ್ವಲ್ಪ ಅವೆಲ್ಲ ಬೇರೆಯವರೆಲ್ಲ ಓಡಿಸ್ಕೊಳಕ್ಕದ್ಮೇಲೆ ಸ್ವಲ್ಪ ಹಂಗಾಯ್ತು. ಯಾವುದು? ನನಗೆ ಈ ಗಾಡಿ ಅಂದರೆ ತುಂಬಾ ಇಷ್ಟ. ನಾನು ಗಾಡಿ ಕಲ್ತಾಗಿಂದ 14 ವರ್ಷದಿಂದ ನನ್ನ ಜೊತೆಗಿರುವಂಥ ನನ್ನ ಸಂಗಾತಿ ಇದು. ಇವತ್ತಿಗೆ 14 ವರ್ಷ ಆಯಿತು ಇದನ್ನ ತಗೊಂಡು. ಯಾವತ್ತೂ ಕೂಡ ನನ್ನನ್ನು ಕೆಳಗಡೆ ಬೀಳಿಸಿಲ್ಲ. ಅದು ಅಷ್ಟು ಸೇಫಾಗಿ ಕರ್ಕೊಂಡು ಬರ್ತಾ ಇದೆ. ತುಂಬ ಪ್ರೀತಿ ನನಗೆ ಈ ಗಾಡಿ ಮೇಲೆ. ಯಾರಾದರೂ ಇದನ್ನ ಓಡಿಸುವಾಗಲೂ ಕೂಡ ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ನನಗೆ ಸಿಟ್ಟು ಬಂದುಬಿಡುತ್ತೆ. ಯಾರಾದರೂ ಅದನ್ನ ಬೀಳಿಸಿದ್ರೆ ಅಥವಾ ಅದರ ಮಿರರೆಲ್ಲ ಏನಾದರೂ ಸ್ವಲ್ಪ ಇದು ಮಾಡಿಬಿಟ್ರಲ್ಲ, ನಾನು ಸ್ವಲ್ಪ ರೇಗಾಡೋದು ಜಾಸ್ತಿ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಅದು. ಈ ಸೈಟಲ್ಲಿ ಮಳೆಗಾಲದಲ್ಲಿ ನನ್ನಷ್ಟು ಎತ್ತರಕ್ಕೆ ಕಳೆಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿತ್ತು. ಅದೆಲ್ಲ ಈಗ ಕ್ಲೀನ್ ಮಾಡಿ ಬೆಂಕಿ ಹಾಕಿದ್ದಾಗಿದೆ. ಈಗಾದರೂ ನೋಡೋಣ ಏನಾದರೂ ತರಕಾರಿ ಎಲ್ಲ ಬೆಳೆಸೋಕ್ಕಾಗತ್ತಾ ಅಂಥೇಳಿ. ಇದು ಹಸಿ ಕಸ ಆಗಿರೋದ್ರಿಂದ ಬೆಂಕಿ ಹಿಡಿತಾ ಇಲ್ಲ ಇದಕ್ಕೆ. ಮತ್ತು 2 ದಿವಸದಿಂದ ಜೋರು ಮಳೆ ಆಗ್ತಾ ಇದೆ ನೋಡಿ. ಕಿದ್ದಕ್ಕಿದ್ದಂಗೆ ಅಲ್ಲೆಲ್ಲ ಮತ್ತೆ ಚಿಗುರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅದಕ್ಕೆ ಈಗ ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿದ್ದಾಯಿತು. ಒಂದು ಸರಿ ಕ್ಲೀನ್ ಮಾಡಿ ಸೊಪ್ಪೆಲ್ಲ ಬೆಳೆಸುವ ತರಕಾರಿ ಅಂತೇಳಿ ಎಷ್ಟು ಸರಿ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡ್ದಂಗೆ ಇಲ್ಲಿ ಕಳೆ ಬೆಳೆಯುತ್ತೆ. ಮತ್ತು ಆ ಕಡೆ ಎಲ್ಲ ಕ್ಲೀನ್ ಮಾಡಿ ಕಳೆ ಬೆಳೆಯುತ್ತಲ್ಲ, ಕಳೆ ಬೆಳೆದಿದ್ದೆ ಯಾರಾದರೂ ಇಲ್ಲಿ ಬಂದು ನೋಡಿ ಇಲ್ಲಿ ಶೇಡ್ ನೆಟ್ ಕೂಡ ಬೀಳಿಸ್ಬಿಟ್ಟಿದ್ರು. ರಿಸರ್ಚ್ ಎಲ್ಲ ಮಾಡೋಕ್ಕೆ ಬರ್ತಾಯಿದ್ರು ಇಲ್ಲಿ ಒಳಗಡೆ. ಆಫೀಸಿಗೆ ಕೂಡ ವಾಸನೆ ಬರ್ತಾಯಿತ್ತು. ಅದಕ್ಕೆ ಮತ್ತೊಂದು ಸರಿ ಶೇಡ್ ನೆಟ್ ಎಲ್ಲ ಹಾಕಿಸಿ ಎಲ್ಲ ಮಾಡಿದ್ದೆ. ಮತ್ತೆ ಇನ್ನೊಂದು ರೌಂಡ್ ಶೇಡ್ ನೆಟ್ ಹಾಕ್ಸಿದಾಯಿತು ನೋಡಿ. ಎಲ್ಲ ಕಿತ್ತು ಹಾಕ್ಬಿಟ್ಟಿದ್ರು. ಆ ಕಂಬಗಳೆಲ್ಲ ಬೀಳಿಸಿ ಎಲ್ಲ ಮಾಡಿಬಿಟ್ಟಿದ್ರು. ಇವಾಗ ಅದಕ್ಕೆ ಮತ್ತೆ ಶೇಡ್ ನೆಟ್ ಹಾಕಿ ಒಳಗಡೆ ಎಲ್ಲ ಕಲ್ಲೆಲ್ಲ ಹಾಕಿ ಅದ್ರ ಮೇಲೆ ವೇಟ್ ಎಲ್ಲ ಹೇರಿದ್ದಾಯಿತು, ಯಾರು ಒಳಗಡೆ ಬರಬಾರ್ದು ಅಂತೇಳಿ. ಮತ್ತು ನಾನು ಈಚೆ ಗಾರ್ಡನಿಂಗ್ ಕೆಲಸ ಮಾಡ್ತಿದ್ರೆ ರೋಡಲ್ಲಿರೋರಿಗೆ ಕಾಣಬಾರ್ದು ಅಂತೇಳಿ ಡಬ್ಬಲ್ ಹಾಕ್ಸ್ಕೊಂಡಿದ್ದಾಯ್ತು ಇವಾಗ. ಹಾಗೆ ಅಲ್ಲಲ್ಲಿ ಈ ಥರ ಕಸದ ರಾಶಿ ಹಾಕ್ಕೊಂಡ್ಬಿಟ್ಟು ಬೆಂಕಿ ಹಾಕಿದ್ದೀನಿ. ಸುಡುಮಣ್ಣು ರೆಡಿ ಮಾಡುವ ಅಂತೇಳಿ. ಸ್ವಲ್ಪ ಇಲ್ಲಿ ತೆಂಗಿನ ಮರದ ಮಟ್ಲು ಕೂಡ ಬಿದ್ದಿದ್ದಿತ್ತು, ಅದನ್ನು ಕೂಡ ಬೆಂಕಿಗೆ ಹಾಕಿದ್ದಾಯಿತು. ಇವಾಗ ಇಲ್ಲಿ ಬೆಂಡೆಕಾಯಿ ಮತ್ತು ಡಬಲ್ ಬೀನ್ಸ್ ಹಾಕೋಣ ಅಂತೇಳಿ. ಡಬಲ್ ಬೀನ್ಸಿಂದು ಮತ್ತು ಬೆಂಡೆಕಾಯಿ ಸೀಡ್ಸ್ ಎಲ್ಲ ಇದೆ. ಹಾಗೆ ಬ್ಯಾಡಿಗೆ ಮೆಣಸು ಹಾಕೋಣ ಅಂಥೇಳಿ ಒಂದಿಷ್ಟು ಬ್ಯಾಡಿಗೆ ಮೆಣಸಿನ ಬೀಜ ಕಲೆಕ್ಟ್ ಮಾಡಿದ್ದು. ನಂತರ ಒಂದಿಷ್ಟು ಬೀಜಗಳೆಲ್ಲ ಆನ್ಲೈನಲ್ಲಿ ತರಿಸಿದಂಥದ್ದೆಲ್ಲ ಇದೆ. ತರಿಸ್ಕೊಂಬಿಟ್ಟು ಇಲ್ಲೆಲ್ಲ ಹೆಸರು ಹಾಕ್ಕೊಂಡಿದ್ದಂಥದ್ದೆಲ್ಲ. ಈಗ ಇವೆಲ್ಲ ಹಾಕಬೇಕು. ಇಲ್ಲಿ ಮಣ್ಣು ಅಷ್ಟು ಚೆನ್ನಾಗಿಲ್ಲ, ಬರೀ ಕಲ್ಲಿನ ರಾಶಿನೇ ಇರೋದು. ಅಗೆಯೋದು ಕೂಡ ತುಂಬ ಕಷ್ಟ, ಆಗದಷ್ಟು ಕಲ್ಲೇ ಸಿಗ್ತಾ ಇದೆ. ಮೂಲಂಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಹಾಕಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಮೂಲಂಗಿ ಹಾಕೋದಕ್ಕೆ ಗರ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಗಿಡಗಳ ಕೆಲಸ ಮಾಡೋದ್ರ ಜೊತೆಯಲ್ಲಿ ಒಂದು ವಿಷಯದ ಬಗ್ಗೆ ಕೂಡ ಮಾತಾಡೋಣ.
ನಾನು ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ, ನಿಮ್ಮ ಕಮೆಂಟ್ಗಳನ್ನು ನೋಡಿ ನಾನೊಂದು ತೀರ್ಮಾನಕ್ಕೆ ಬಂದೆ ಅಂತೇಳಿ. ಏನಂತಂದರೆ ಗಾಯತ್ರಿ ಹಾಬೀಸಲ್ಲಿ ಮತ್ತೆ ಪುನಃ ಗಾರ್ಡನ್ ಕಾಂಪಿಟೇಷನ್ ಮಾಡೋಣ ಅಂತೇಳಿ ಒಂದು ಸಾರಿ ಮಾಡಿದ್ದೆ. ತುಂಬ ಖುಷಿ ಕೂಡ ಕೊಟ್ಟಿತ್ತು ನನಗೆ, ಹಾಗೆ ಕೆಲವೊಂದು ಅನುಭವ ಕೂಡ ಸಿಕ್ಕಿತ್ತು. ಆ ಅನುಭವದ ಮೇಲೆ ನಾನೀಗ ಸ್ವಲ್ಪ ಚೇಂಜ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆವಾಗ ಯಾರೆಲ್ಲ ಹೆಸರು ಕೊಡ್ತಿರೋ ಮೊದಲನೇ ದಿನ 24 ಗಂಟೆ ಒಳಗಡೆ ಹೆಸರು ಕೊಟ್ಟಂಥವರಿಗೆಲ್ಲ ಗಿಡ ಕಳಿಸ್ಕೊಡೋದು ಅಂತ ಕಳಿಸಿ ಅದರ ವಿಡಿಯೋ ಮಾಡಿ ಶೇರ್ ಮಾಡೋದಕ್ಕೆ, ಆನಂತರ ಅದನ್ನ ಹೇಗೆ ಕೇರ್ ಮಾಡ್ತೀರಾ ಅದ್ರ ಬಗ್ಗೆ ಎಲ್ಲ ತಿಳಿಸಿ ಅಂತ ಹೇಳಿದ್ದೆ. ತುಂಬ ಚೆನ್ನಾಗಿ ಅದನ್ನೆಲ್ಲ ಮಾಡಿದ್ರಿ ಕೆಲವರು. ಹಾಗೆ ನಾನು ಕಳಿಸೋಂಥ ಗಿಡಗಳನ್ನು ಚೆನ್ನಾಗಿ ಬೆಳೆಸುವುದರ ಜೊತೆಗೆ ಅದರ ಕಟ್ಟಿಂಗ್ ಹಾಕಿ ಗಿಡ ಬೆಳೆಸಿ ಚೆನ್ನಾಗಿ ಹೂ ಬರೋ ಥರ ರೆಡಿ ಮಾಡಿ ನನಗೂ ಕೂಡ ಕೊಟ್ಟಿದ್ದೀರಾ. ತುಂಬ ಖುಷಿ ಕೊಟ್ಟಿದೆ ನನಗೆ. ಒಂದು 2-3 ಜನ ನನಗೂ ಕೂಡ ಗಿಡ ರೆಡಿ ಮಾಡಿಕೊಟ್ಟಿದ್ದೀರಾ ನಾ ಕೊಟ್ಟಿರುವಂಥ ಗಿಡದಿಂದನೇ. ಆದರೆ ಕೆಲವೊಂದಿಷ್ಟು ಜನ ಗಿಡ ಬಂದ ಮೇಲೆ ಸುದ್ದಿನೇ ಇಲ್ಲ ರೀ. ಗಿಡ ಪಾಟಿಗೆ ಹಾಕೋದು ತೋರಿಸಿರಲಿಲ್ಲ, ಹಾಗೆಯೇ ಅದರ ಕೇರ್ ಮಾಡೋದು ಯಾವ ವಿಡಿಯೋ ಕೂಡ ಅವ್ರ ಕಡೆಯಿಂದ ಬಂದೇ ಇರಲಿಲ್ಲ. ಆವಾಗ ನನಗೆ ಸ್ವಲ್ಪ ಬೇಜಾರಾಯಿತು. ಕೆಲವೊಬ್ಬರು ಕರೆಕ್ಟಾಗಿ ಮಾಡಿ ತೋರಿಸಿದ್ರಿ, ತುಂಬ ಖುಷಿ ಕೊಡ್ತು. ಕೆಲವರಿಂದ ನೋವು ಕೂಡ ಆಯಿತು. ಯಾಕೆ ಅಂತಂದರೆ ನೀವು ಹೇಗೆ ಬೆಳೆಸ್ತೀರಾ ಅಂತ ನೋಡಬೇಕು ಅನ್ನೋ ಆಸೆ ನನಗೂ ಕೂಡ ಇತ್ತು. ಹಾಗೆ ನಿಮಗೆ ಗಿಡಗಳನ್ನು ಕಳಿಸುವಾಗ ನನಗೆ ಜವಾಬ್ದಾರಿನೂ ಇರುತ್ತೆ, ಅಷ್ಟೇ ಖರ್ಚು ಕೂಡ ಇರುತ್ತೆ. ಯಾಕೆ ಅಂತಂದರೆ ಕೆಲವೊಂದು ನರ್ಸರಿಗಳಿಗೆ ಹೋಗಿ ನೋಡಬೇಕು, ಗಿಡಗಳು ಚೆನ್ನಾಗಿದೆ ಅಂದರೆ ಆ ಗಿಡಗಳನ್ನು ನಿಮಗೆ ಕಳಿಸೋದಕ್ಕೆ ನಾನು ಯೋಚನೆ ಮಾಡಬೇಕಾಗತ್ತೆ. ಗಿಡ ಚೆನ್ನಾಗಿಲ್ದಿರೋದನ್ನ ಕಳಿಸಿದ್ರೆ ಪ್ರಯೋಜನ ಆಗಲ್ಲ ಅಲ್ವಾ, ಅದು ನೀವು ಬೆಳೆಸು ಕೂಡ ಏನು ಮಾಡೋಕ್ಕಾಗಲ್ಲ. ಅದನ್ನ ನೋಡಬೇಕು. ನಂತರ ಅದಕ್ಕೆ ನಾವು ಗಿಡಗಳಿಗೆ ಹಣ ಕೊಟ್ಟು ತೊಗೋಬೇಕಾಗತ್ತೆ ನರ್ಸರಿಯಿಂದ, ಅದು ಕೂಡ ನನಗೆ ಖರ್ಚಿರುತ್ತೆ ಅಲ್ವಾ. ನಂತರ ನಿಮಗೆ ಕೊರಿಯರ್ ಮಾಡಬೇಕು ನಿಮ್ಮ ಅಡ್ರೆಸ್ಸಿಗೆ, ಹೀಗೆಲ್ಲ ಇರುತ್ತೆ, ತುಂಬ ಖರ್ಚು ಕೂಡ ಇರುತ್ತೆ. ಅಷ್ಟೆಲ್ಲ ಮಾಡಿ ನಾವು ಕಳಿಸಿದ್ರು ಕೂಡ ನಿಮಗೆ ಸ್ವಲ್ಪನೂ ಪ್ರೀತಿ ಇಲ್ಲದೆ ನೀವು ಏನೂ ಗಿಡ ಬಂದಿದೆಯಾ ಇಲ್ವಾ ಯಾವುದೂ ಹೇಳಿಲ್ಲ ಅಂದಾಗ ಮನಸ್ಸಿಗೆ ಬೇಜಾರಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ಈಗ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಮಾಡಿದ್ದೀನಿ ಈ ಸಾರಿ ಕಾಂಪಿಟೇಷನ್ನು. ಮೊದಲು ನಿಮ್ಮ ಗಾರ್ಡನ್ ವಿಡಿಯೋನ ನನಗೆ ಶೇರ್ ಮಾಡಬೇಕು, ನಾನು ಅದನ್ನ ನೋಡ್ತೀನಿ. ಯಾಕೆಂದರೆ ನೀವು ಹೇಗೆ ಗಿಡವನ್ನು ಬೆಳೆಸ್ತೀರಾ, ತುಂಬ ಚೆನ್ನಾಗಿ ಬೆಳೆಸ್ತೀರಾ ಅಂದಾಗ ನಿಮಗೆ ಗಿಡ ಕಳಿಸೋದಕ್ಕೆ ನನಗೂ ಕೂಡ ಖುಷಿ ಇರುತ್ತೆ. ಅದಾದಮೇಲೆ ನಿಮ್ಮ ಗಿಡಗಳನ್ನು ನೋಡಿದಾಗ ಅಲ್ಲಿ ಯಾವ ಗಿಡ ನನಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಗಾರ್ಡನ್ನಲ್ಲಿ ಅದರ ಬಗ್ಗೆ ಮಾಹಿತಿ ಕೇಳ್ತೀನಿ. ಅದರ ಬಗ್ಗೆ ಕೂಡ ನೀವು ನನಗೆ ವಿಡಿಯೋ ಮಾಡಿ ಕಳಿಸ್ಬೇಕು. ಹಾಗೆಯೇ ಏನೆಲ್ಲ ಹಾಕ್ತೀರಾ ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಕಳಿಸ್ಬೇಕು. ಆ 3 ವಿಡಿಯೋ ಬಂದಮೇಲೆ ನಾನು ಅವರಿಗೆ ಗಿಡನ ಕಳಿಸಿಕೊಡ್ತೀನಿ. ನರ್ಸರಿಯಿಂದಲೇ ನಾನು ಗಿಡ ಕಳಿಸ್ತೀನಿ. ಮೊದಲು ಅದನ್ನು ಕೇರ್ ಮಾಡೋದ್ರಿಂದ ಹಿಡಿದು ಅದನ್ನ ಪಾಟಿಗೆ ಹಾಕೋದ್ರಿಂದ 1 ವರ್ಷದವರೆಗೆ ಕೆಲವೊಂದಿಷ್ಟು ವಿಡಿಯೋಗಳು ನನಗೆ ಬರ್ತಾ ಇರಬೇಕು, ಹೇಗೆ ಕೇರ್ ಮಾಡ್ತೀರಾ ಅಂತೇಳಿ. ಪಾಟಿಗೆ ಹಾಕಿದ ತಕ್ಷಣ ಆ ಪಾಟಲ್ಲಿ ಗಾಯತ್ರಿ ಹಾಬೀಸ್ ಅಂತ ಹೆಸರು ಕೂಡ ಹಾಕಿರಬೇಕು. ಬೇರೆ ಗಿಡ ತೋರಿಸೋ ಆಗಿಲ್ಲ, ಅದೇ ಗಿಡದ ಕೇರಿಂಗ್ನೇ ನನಗೆ ತೋರಿಸ್ಬೇಕು. ಜೊತೆಗೆ ನಿಮ್ಮ ಗಾರ್ಡನ್ ಕೂಡ ತೋರಿಸ್ಬೋದು. ಹಾಗೆ ಯಾವ ರೀತಿ ಬೆಳೆಸ್ತಾ ಇದ್ದೀರಾ ಅನ್ನೋದು 1 ವರ್ಷದವರೆಗೆ ನನಗೆ ನೋಡಬೇಕಾಗತ್ತೆ ನಿಮ್ಮ ಕೇರಿಂಗನ್ನು. ಅದಾದ ನಂತರ 1 ವರ್ಷ ಆದಮೇಲೆ ಯಾರು ತುಂಬ ಚೆನ್ನಾಗಿ ಗಿಡವನ್ನು ನೋಡ್ಕೊಂಡಿದ್ದೀರಾ ಅನ್ನೋದನ್ನು ನೋಡಿ ನಾನು ನಿಮಗೆ ಬಹುಮಾನವನ್ನು ಕೊಡ್ತೀನಿ. ಅದರ ಜೊತೆಗೆ ಮೊದಲನೇ ಸಾರಿ ಬರೀ ಬಹುಮಾನ ಅಷ್ಟೇ ಇತ್ತು. ಈ ಸಾರಿ ಅದರ ಜೊತೆಗೆ 5 ಜನರಿಗೆ ನನ್ನ ಕೈಯಾರೆ ಬೆಳೆಸಿದಂಥ ಗಿಡವನ್ನು ಕಳಿಸಿಕೊಡ್ತೀನಿ. ಮೊದಲ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನದ ಜೊತೆಗೆ ನನ್ನ ಗಿಡ, ಆನಂತರ ಸಮಾಧಾನಕರ ಬಹುಮಾನ ಅಂತ ಇಬ್ಬರಿಗೆ ಕಳಿಸ್ತೀನಿ. ಅವರಿಗೂ ಕೂಡ ನಾನು ಗಿಡನ ಕಳಿಸ್ತೀನಿ. ಗುಲಾಬಿ ಇರ್ಬೋದು, ದಾಸವಾಳ, ಬ್ರಹ್ಮಕಮಲ, ಯಾವುದಾದ್ರೂ ಒಂದನ್ನು ಕಳಿಸ್ತೀನಿ. ಹಾಗೆ ಇವಾಗ ವಿಡಿಯೋ ಕಳಿಸ್ತೀರಲ್ಲ ನೀವು, ಯಾರಿಗೆ ತುಂಬ ಚೆನ್ನಾಗಿ ವ್ಯೂಸ್ ಹೋಗಿರುತ್ತೆ ನೋಡಿ ಅಂಥವರಿಗೆ ನಾನು ಕೂಡ ಗಿಡನ ಅದೇ ಥರ ಕಳಿಸ್ತೀನಿ. ದಾಸವಾಳ ಇದೆಲ್ಲ ಅದನ್ನ ನಾನು ನಿಮ್ಮ ವಿಡಿಯೋದಲ್ಲಿ ವ್ಯೂಸ್ ಎಷ್ಟು ಬರುತ್ತೆ ಅನ್ನೋದನ್ನು ನೋಡಿ ನಾನು ಗಿಡನ ಕಳಿಸ್ತೀನಿ. ಇಲ್ಲಿ ಮೊದಲನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ಕೂಡ ನಾನೇ ತೀರ್ಮಾನ ಮಾಡಿ ಕೊಡಲ್ಲ. ನಿಮ್ಮ ವಿಡಿಯೋಕ್ಕೆ ತುಂಬ ಚೆನ್ನಾಗಿ ವ್ಯೂಸ್ ಹೋಗಿದೆ ಅಂತಂದರೆ, ಯಾರ 3 ಜನರ ವಿಡಿಯೋಕ್ಕೆ ತುಂಬ ಚೆನ್ನಾಗಿ ವ್ಯೂಸ್ ಹೋಗಿದೆ 3-4 ವಿಡಿಯೋದಲ್ಲಿ ಅಂತ ನೋಡ್ತೀನಿ, ಅಂಥವರಿಗೆ ನಾನು ಬಹುಮಾನ ಕೊಡ್ತೀನಿ. ಯಾಕಂತಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಜನರು ನೋಡಿ ಅವರೇ ತೀರ್ಮಾನ ಮಾಡಿರ್ತಾರೆ. ಅದಕ್ಕೋಸ್ಕರ ಅವರ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ನಾನು ಕೂಡ ಅದೇ ರೀತಿ ಅಂದ್ಕೋತೀನಿ. ನಾನು ಲಾಸ್ಟ್ ಕಾಂಪಿಟೇಷನಲ್ಲೂ ಹಾಗೆ ಮಾಡಿದ್ದೆ, ಈಗಲೂ ಕೂಡ ಅದೇ ರೀತಿಯೇ ಮಾಡೋದು. ಗಾಯತ್ರಿ ಹಾಬೀಸ್ ಗಾರ್ಡನ್ ಕಾಂಪಿಟೇಷನಲ್ಲಿ ಭಾಗವಹಿಸುವ ಮೊದಲನೇ ವಿಡಿಯೋನ ನೀವು ಕಳಿಸುವಾಗ ನಿಮಗೆ ಗಾಯತ್ರಿ ಹಾಬೀಸ್ ಗಾರ್ಡನ್ ಕಾಂಪಿಟೇಷನಲ್ಲಿ ಭಾಗವಹಿಸೋದಕ್ಕೆ ಎಷ್ಟು ಇಷ್ಟ ಅನ್ನೋದನ್ನು ತಿಳಿಸಿ. ಅದರ ಜೊತೆಗೆ ಎಷ್ಟು ವರ್ಷದಿಂದ ನೀವು ಗಾಯತ್ರಿ ಹಾಬೀಸ್ನ ನೋಡ್ತಾ ಇದ್ದೀರಾ ಅನ್ನೋದನ್ನು ತಿಳಿಸಿ. ಹಾಗೆಯೇ ನಿಮಗೆ ಗಾಯತ್ರಿ ಹಾಬೀಸಲ್ಲಿ ಬರುವಂಥ ಗಾರ್ಡನ್ ವಿಡಿಯೋಗಳು ಎಷ್ಟು ಪ್ರಯೋಜನ ಆಗಿದೆ
ತಿಳಿಸಿ. ನಂತರ ನಿಮ್ಮ ಗಾರ್ಡನ್ನಲ್ಲಿರುವಂಥ ಎಲ್ಲ ಗಿಡಗಳ ಹೆಸರನ್ನು ಹೇಳ್ತಾ ನೀವು ವಿಡಿಯೋ ಮಾಡಿ ಆ ವಿಡಿಯೋನ ನನಗೆ ಕಳಿಸ್ಕೊಡಿ. ನಾನು ಅದನ್ನು ಗಾಯತ್ರಿ ಹಾಬೀಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮಗೆ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ ಅಂತಂದರೆ ನಿಮಗೆ ಖಂಡಿತವಾಗಿ ಗಾರ್ಡನ್ ಕಾಂಪಿಟೇಷನಲ್ಲಿ ಭಾಗವಹಿಸೋದಕ್ಕೆ ಗಿಡ ಕಳಿಸ್ತೀನಿ. ಸುಮ್ಮನೆ ಏನೋ ಫ್ರೀಯಾಗಿ ಕೊಟ್ಬಿಡ್ತಾರೆ ಅಂದಾಗ ನನಗೂ ಕೊಡಿ ಗಿಡ, ನನಗೂ ಬೇಕು ಗಿಡ ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿರ್ತಾರೆ. ನನಗೆ ಆ ರೀತಿ ಕಳಿಸೋದಕ್ಕೆ ಇಷ್ಟ ಇಲ್ಲ. ಯಾರು ನಿಜವಾಗಿಯೂ ಗಿಡವನ್ನು ತುಂಬ ಚೆನ್ನಾಗಿ ಕೇರ್ ಮಾಡ್ತೀರಾ ನೋಡಿ, ಅಂಥವರಿಗೆ ಮಾತ್ರ ಕಳಿಸ್ಬೇಕು ಅನ್ನೋ ಆಸೆ ನನಗಿದೆ. ಯಾಕೆಂದರೆ ನಾನು ಕಳಿಸಿದಂಥ ಗಿಡ ಹಾಳಾಗೋದು ನನಗೆ ಇಷ್ಟ ಇಲ್ಲ. ಅದು ಚೆನ್ನಾಗಿ ನಿಮ್ಮ ಮನೆ ಅಂಗಳದಲ್ಲಿ ಬೆಳೆಯೋದನ್ನು ನೋಡಬೇಕು ಅನ್ನೋ ಆಸೆಯಿಂದ ನಾನು ಕಳಿಸುವಂಥದ್ದು. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಕಾಂಪಿಟೇಷನನ್ನು ಮಾಡಬೇಕು ಅಂತ ಅಂದುಕೊಂಡಿರುವಂಥದ್ದು. ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಮೇಲ್ ಐಡಿಯನ್ನು ಶೇರ್ ಮಾಡಿರ್ತೀನಿ. ನೀವು ಅದಕ್ಕೆ ಮೇಲ್ ಮಾಡಿ ನಿಮ್ಮ ನಂಬರ್ನ ಕೊಡಿ, ನಾನು ಯಾವ ರೀತಿ ವಿಡಿಯೋನ ನನಗೆ ಕಳಿಸ್ಕೊಡೋದು ಅಂತ ಹೇಳ್ತೀನಿ. ಹಾಗೆಯೇ ನೀವು ವಿಡಿಯೋ ಮಾಡುವಾಗ ಮೊಬೈಲ್ನ ಅಡ್ಡ ಇಟ್ಟೇ ವಿಡಿಯೋ ಮಾಡಬೇಕು. ಸ್ಟ್ರೇಟಾಗಿ ಮೊಬೈಲ್ನ ಹಿಡಿದು ನೀವು ವಿಡಿಯೋ ಮಾಡಿ ಕಳಿಸಿದ್ರೆ ನನಗೆ ಅದನ್ನ ಅಪ್ಲೋಡ್ ಮಾಡೋದಕ್ಕೆ ಆಗಲ್ಲ. ಯಾಕೆಂದರೆ ವಿಡಿಯೋ ಚೆನ್ನಾಗಿ ಬರಲ್ಲ. ಯೂಟ್ಯೂಬಲ್ಲಿ ಹಾಕುವಾಗ ಮೊಬೈಲ್ನ ಅಡ್ಡ ಹಿಡಿದು ವಿಡಿಯೋ ಮಾಡಿ ಕಳಿಸಿದ್ರೇ ಆ ವಿಡಿಯೋ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಅದನ್ನು ಕೂಡ ಮೊದಲೇ ಹೇಳಿರ್ತೀನಿ. ಯಾಕಂತಂದರೆ ತುಂಬ ಜನ ಏನು ಮಾಡಿಬಿಡ್ತೀರಾ ಅಂದರೆ ಮೊಬೈಲ್ನ ಸ್ಟ್ರೇಟಾಗಿ ಹಿಡಿದು ವಿಡಿಯೋ ಮಾಡಿ ಕಳಿಸ್ಬಿಡ್ತೀರಾ. ಆದರೆ ಯೂಟ್ಯೂಬಿಗೆ ಅದು ಅಷ್ಟು ಚೆನ್ನಾಗಿ ವಿಡಿಯೋ ಬರಲ್ಲ, ಚಿಕ್ಕದಾಗಿ ಬಂದುಬಿಡತ್ತೆ. ನಿಮ್ಮ ಜೊತೆಗೆ ಮಾತಾಡ್ತಾ ನಾನು ಸೀಡ್ಸ್ ಎಲ್ಲ ಹಾಕಿದ್ದಾಯಿತು. ಹಾಗೆ ನೀರು ಕೂಡ ಹಾಕಿದೆ ಮತ್ತು ಒಣಗಿದಂಥ ಎಲೆಗಳನ್ನು ಕೂಡ ಹಾಕಿದೆ. ಮೇಲ್ಗಡೆ ತೆಳುವಾಗಿ ಹಾಕಿದೆ, ಜಾಸ್ತಿ ದಪ್ಪಾಗಿ ಹಾಕಕ್ಕೆ ಹೋಗಬಾರ್ದು, ತೆಳುವಾಗಿ ಹಾಕಬೇಕು. ಅದಾದಮೇಲೆ ಸುತ್ತಲೂ ನಾನು ಇರುವೆ ಬರೆದಿರೋ ಹಾಗೆ ಪೌಡ್ರನ್ನ ಹಾಕಿದ್ದೀನಿ, ಪವಳಂ ಪೌಡ್ರನ್ನ ಹಾಕಿದ್ದೀನಿ. ಅದನ್ನ ಹಾಕೋದ್ರಿಂದ ಇರುವೆ ಬರಲ್ಲ. ನೀರು ಹಾಕಿದ್ಮೇಲೆ ನಾವು ಎಲ್ಲಿ ನೆಲ ಡ್ರೈ ಇರುತ್ತೆ ನೋಡಿ ಆ ಜಾಗದಲ್ಲೆಲ್ಲ ಸುತ್ತಲೂ ನಾವು ಹಾಕೋದ್ರಿಂದ ಇರುವೆ ಬರಲ್ಲ. ಇಲ್ಲ ಅಂದರೆ ಇರುವೆ ಬಂದು ಸೀಡ್ಸ್ ಎಲ್ಲ ತಿಂದ್ಕೊಂಡು ಹೋಯ್ತು ಅಂದರೆ ನಮ್ಮ ಗಿಡ ಬರೋದೇ ಇಲ್ಲ. ಸೀಡ್ಸ್ ಹಾಕಿದಾಗ ಇದೊಂದು ಸಮಸ್ಯೆ ಇದ್ದೇ ಇರುತ್ತೆ, ಇರುವೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ಇರುವೆ ಪೌಡ್ರ್ ಹಾಕೋದಕ್ಕೂ ಕೂಡ ನಾವು ಮರಿಬಾರ್ದು. ನೋಡಿ ಇವಾಗ ಇಷ್ಟು ಹಾಕಿದ್ದೀನಿ. ಎಷ್ಟು ಬೀಜ ಜೊಳ್ಳಿದೆ, ಎಷ್ಟು ಬೀಜ ಚೆನ್ನಾಗಿದೆ ಅಂತ ಗೊತ್ತಿಲ್ಲ. ಗಿಡ ಬಂದಮೇಲೆ ಗೊತ್ತಾಗಬೇಕು ಎಷ್ಟು ಗಿಡ ಚೆನ್ನಾಗಿದೆ ಅಂತೇಳಿ. ನರ್ಸರಿಯಿಂದ ತಂದಾಗ ಕೆಲವೊಂದು ಹೇಳೋಕ್ಕಾಗಲ್ಲ ಚೆನ್ನಾಗಿ ಬರುತ್ತೆ ಅಂತೇಳಿ, ಕೆಲವೊಂದು ಚೆನ್ನಾಗಿ ಬರುತ್ತೆ. ನೋಡೋಣ, ಗಿಡ ಬಂದಮೇಲೆ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತೇಳಿ. ನಾನು ತರಕಾರಿ ಎಲ್ಲ ಬೆಳೆಸಿದ ಮೇಲೆ ಬೆಂಡೆಕಾಯಿ ಎಲ್ಲ ಕೆಲವೊಂದಿಷ್ಟು ಚೆನ್ನಾಗಿ ಬಲ್ತ ಮೇಲೆ ಬಿಟ್ಟು ಅದರಿಂದ ಬೀಜಗಳೆಲ್ಲ ರೆಡಿ ಮಾಡಿ ಮತ್ತೆ ಕೂಡ ಕಾಂಪಿಟೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಹೇಳಿದ್ದೀನಲ್ಲ ನಿಮಗೆ. ಆಮೇಲೆ ಸೀಡ್ಸ್ ಕೊಟ್ಬಿಟ್ಟು ತರಕಾರಿನ ಹೇಗೆ ಬೆಳೆಸ್ತೀರಾ ಅನ್ನೋ ನೋಡೋ ಕಾಂಪಿಟೇಷನ್ ಕೂಡ ಮಾಡ್ತೀನಿ ಅಂತೇಳಿ. ಮೊದಲು ನಾನು ಬೆಳೆಸ್ಕೊತೀನಿ, ಆಮೇಲೆ ಕಾಂಪಿಟೇಷನ್ ವಿಚಾರ ನೋಡೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನಿನ್ನು ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಹಾಗೆಯೇ ಯಾವೆಲ್ಲ ರೀತಿಯ ವಿಡಿಯೋಗಳು ಬೇಕು ಅನ್ನೋದು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಅದೇ ಥರ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಕೊನೆಯ ಕಾರ್ತಿಕ ಸೋಮವಾರ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದ್ವಿ ಸಂಜೆ ಟೈಮಿಗೆ. ನೋಡಿ ಎಲ್ಲ ಕಡೆ ದೀಪೋತ್ಸವ ನಡೀತಾ ಇದೆ. ಎಲ್ಲ ದೀಪಾರಾಧನೆಯನ್ನು ಮಾಡ್ತಾ ಇದ್ದಾರೆ. ಕುಂಬಳಕಾಯಲ್ಲಿ ದೀಪ ಬೆಳಗ್ತಾ ಇದ್ದಾರೆ. ಹಾಗೆಯೇ ಬೆಲ್ಲದಲ್ಲಿ ನೋಡಿ ಒಬ್ಬೊಬ್ಬರು ಒಂದೊಂದು ರೀತಿ ದೀಪ ಬೆಳಗ್ತಾ ಇದ್ದಾರೆ. ಹಣತೆಯಲ್ಲಿ ಹೀಗೆಲ್ಲ ಬೆಳಗ್ತಾ ಇದ್ದಾರೆ. ಕುಂಬಳಕಾಯಿ ಎಲ್ಲ ನೀಟಾಗಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಅದರೊಳಗೆ ಎಣ್ಣೆ ಹಾಕಿ ದಪ್ಪ ಬತ್ತಿ ಹಾಕಿಬಿಟ್ಟು ಆರತಿ ಬೆಳಗ್ತಾ ಇದ್ದಾರೆ.